12ನೇ ಶತಮಾನದ ಬಸವಣ್ಣನವರು, ತದನಂತರ ರಾಮ್ ಮನೋಹರ್ ಲೋಹಿಯಾ ಅವರು, ದೇವರಾಜ ಅರಸು ಅವರು, ಈ ಥರ ಸಮಾಜದ ಸಾಮಾಜಿಕ ನ್ಯಾಯದ ಹರಿಕಾರರು ಸಮಾಜದ ಜೀವನವನ್ನು ಈ ಕರ್ನಾಟಕದಲ್ಲಿ ತರಬೇಕು ಅಂತ ಬದ್ಧತೆಯಿಂದ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಮತ್ತು ಅಹಿಂದ ಸಮುದಾಯಗಳ ಅವರು ಧ್ವನಿಯಾಗಿ ಆಳ್ವಿಕೆ ಮಾಡಬೇಕು ಅನ್ನೋದು ನಮ್ಮ ಅಹಿಂದ ಸಮುದಾಯದ ಎಲ್ಲರ ಒಗ್ಗಟ್ಟಿನ ನಿಲುವಾಗಿದೆ ಮತ್ತು ನಮ್ಮ ಆಶಯವೂ ಆಗಿದೆ ಅಂತ. ನನ್ನ ಹೆಸರು ಯೋಗೇಶ್ವರಿ ವಿಜಯ್ ಅಂತ, ಕರ್ನಾಟಕ ರಾಜ್ಯದ ಅಹಿಂದ ಸಂಘಟನಾ ರಾಜ್ಯ ಸಂಚಾಲಕಿಯಾಗಿ ಕೆಲಸ ಮಾಡ್ತಾರೆ. ತಿಳುವಳಿ ಏನಿದೆ ಇಡೀ ರಾಜ್ಯಾದ್ಯಂತ ಕೇಡರ್ ಬೇಸ್ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯಿಂದ, ತಾಲೂಕು ಪಂಚಾಯತಿಯಿಂದ, ಜಿಲ್ಲಾ ಪಂಚಾಯತಿಂದ ರಾಜ್ಯ ಮಟ್ಟದವರೆಗೂ ಅವರ ಏನು ಅಹಿಂದ ಚಳವಳಿ ಇದೆ ಅದರ ಮುಖಾಂತರ ಇವತ್ತು ಅವರಿಗೆ ಯಾವುದೇ ಕಾರಣಕ್ಕೂ 5 ವರ್ಷ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಅನ್ನೋ ಕೂಗಿನಲ್ಲಿ ಎರಡನೇ ಮಾತಿಲ್ಲ. ನಾವು ಪ್ರಬಲವಾಗಿ ಅದನ್ನು ವಿರೋಧ ಮಾಡ್ತೀವಿ. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಆಳಬೇಕು ಅನ್ನೋದು ಅಹಿಂದ ವರ್ಗಗಳ ಅಹಿಂದ ಸಂಘಟನೆಯ ಮುಖ್ಯ ಉದ್ದೇಶ ಹೇಳಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2014ರಿಂದ 18 ತನಕ ಅವ್ರು ಕೊಟ್ಟಂಥ ಕೊಡುಗೆಗಳು ಸುಮಾರು 164 ಕಾರ್ಯಕ್ರಮಗಳನ್ನ ತಗೊಂಬಂದಿದ್ರು, ಯಶಸ್ವಿ ಕಾರ್ಯಕ್ರಮಗಳಂತ ಹೇಳ್ತಾರೆ. ಆದರೆ ಇವತ್ತು 2ನೇ ಬಾರಿಗೆ 2023ರಿಂದ ಏನು ಆಯ್ಕೆಯಾಗಿದ್ದಾರೆ, ಇವತ್ತು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರು. ಈ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಇವತ್ತು ಆ 5 ಗ್ಯಾರಂಟಿಗಳು ಬಡವರ ಪರವಾಗಿ, ಅಶಕ್ತರ ಪರವಾಗಿ, ಇವತ್ತು ಜನಸಾಮಾನ್ಯರ ಪರವಾಗಿ ಹಳ್ಳಿ ಮಟ್ಟದಲ್ಲಿ ಇವತ್ತು ಎಲ್ಲರಿಗೂ ತಲುಪುವಂಥ ಕಾರ್ಯನ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿದ್ರು, ಸಿದ್ದರಾಮಯ್ಯ ಅವ್ರ ತಂಡ ಮಾಡಿದ್ರು. ಆದರೆ ಇವತ್ತು ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅವ್ರು ಕೊಟ್ಟಂಥ ಕೊಡುಗೆಗಳನ್ನ ಒಂದು ಹಳ್ಳಿ ಮಟ್ಟದಲ್ಲಿ ಇವತ್ತು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗಳು ಇವತ್ತು ಮಾತಾಡ್ತಾ ಇದ್ದಾರೆ. ಇವತ್ತು ಅವ್ರು ಕೊಟ್ಟಂಥ ಒಂದು ಕೊಡುಗೆಗಳನ್ನ ಇವತ್ತು ವಿರೋಧ ಪಕ್ಷದವ್ರು ಜೀರ್ಣ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಅಂಥ ಒಂದು ಕೊಡುಗೆಗಳನ್ನ ಇವತ್ತು ಕೊಟ್ಟಿದ್ದಾರೆ. ಇವತ್ತು ಅಂಥ ಒಬ್ಬ ಧೀಮಂತ ನಾಯಕರು ಇವತ್ತು ಅಷ್ಟು ಬಹಳ ಒಂದು ಒಳ್ಳೊಳ್ಳೆಯ ಒಂದು ಮುಖ್ಯಮಂತ್ರಿಗಳನ್ನ ನೋಡ್ಕೊಂಡು ಬಂದಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲಿ ಅಂಥ ಒಬ್ಬ ದಕ್ಷ ಮುಖ್ಯಮಂತ್ರಿಗಳ ಸಾಲಲ್ಲಿ ಇವರು ಸಹ ಇವ್ರು ಏನು ಆಡಳಿತ ಮಾಡ್ತಾ ಇದ್ದಾರೆ, ಇವರಿಗೆ ನಾವು ಅವಕಾಶ ಮಾಡಿ ಕೊಡಬೇಕು, ಇವ್ರಿಗೆ ತೊಂದರೆ ಕೊಡಬಾರ್ದು. ನಾವು ಇವರು ಏನು 5 ವರ್ಷ ಕರ್ನಾಟಕ ರಾಜ್ಯದಲ್ಲಿ ಇವರು ಸರ್ಕಾರ ಇನ್ನೂ ಬಹಳಷ್ಟು ಕೊಡುಗೆ ಕೊಡೋದಿದೆ. ಜನಸಾಮಾನ್ಯರು ಇವತ್ತು ಏನು ಸಬಲರಾಗ್ತಾ ಇದ್ದಾರೆ, ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಾ ಇದ್ದಾರೆ, ವ್ಯವಸ್ಥಿತವಾಗಿ ಇವರೆಲ್ಲ ನಿಲ್ತಾ ಇದ್ದಾರೆ. ಇವರಿಗೆ ಸಪೋರ್ಟ್ ಮಾಡೋದನ್ನ ನಾವು ಮಾಡಬೇಕು. ನಾವು ಅಹಿಂದ ಒಂದು ಸಂಘಟನೆಯಿಂದ ಸಿದ್ದರಾಮಯ್ಯ ಪರವಾಗಿ ನಾವು ಬಂದಿದ್ದೇವೆ. ಆದರೆ ಇಲ್ಲಿ ನಮ್ಮ ಕೆಲವು ಸಮುದಾಯದ ಸ್ವಾಮೀಜಿಗಳು ನಾವು ಗೌರವಿಸ್ತೇವೆ, ಎಲ್ಲರೂ ಗೌರವಿಸ್ತೇವೆ. ಅವ್ರು ಹೇಳ್ದಂಥ ಹೇಳಿಕೆ, ಯಾಕಂದರೆ ಅವರವರ ಸಮುದಾಯನ ಅವರು ತಗೊಂಡು ಆ ಸಮುದಾಯದ ಪರವಾಗಿ ಅವ್ರು ಮಾತಾಡ್ತಾರೆ, ನಮಗೆ ಅಭ್ಯಂತರ ಇಲ್ಲ. ಆದರೆ ಅಹಿಂದ ನಾಯಕರು ಕರ್ನಾಟಕದಲ್ಲಿ ಒಳ್ಳೆಯ ಒಂದು ವ್ಯವಸ್ಥಿತವಾಗಿ ಆಡಳಿತನ ಕೊಡ್ತಾ ಇರ್ತಕ್ಕಂತಹ ಅಹಿಂದ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಒಂದು ಬೆಂಬಲ ಇದೆ. ನಾವು ಅವರಿಗೆ ಸಪೋರ್ಟಿವ್ ಆಗಿ ನಿಲ್ತೇವೆ. ಅವ್ರನ್ನ ಮುಖ್ಯಮಂತ್ರಿ ಈ ಗಾದಿಯಿಂದ ಅವರು ಏನಾದರೂ ಚೇಂಜ್ ಮಾಡೋವಂಥ ಏನಾದರೂ ಸಂದರ್ಭ ಬಂದಾಗ ನಾವು ಪ್ರತಿ ಜಿಲ್ಲಾ ಮಟ್ಟ, ಹೋಬಳಿ ಮಟ್ಟದಲ್ಲಿ ನಾವು ಹೋರಾಟನ ಮಾಡ್ತೇವೆ ಅಹಿಂದ ಒಂದು ಸಂಘಟನೆಯಿಂದ. ಇದಂತಹ ರಾಹುಲ್ ಗಾಂಧಿಯವರಿಗೂ ಅದ್ರ ಜೊತೆಗೆ ಇಲ್ಲಿ KPCC ಮತ್ತು ಈ ಒಂದು KPCC ವಿಭಾಗಕ್ಕೂ ಸಹ ನಾವು ಇದನ್ನು ತಗೊಂಡ್ಬಂದಿದ್ದೇವೆ, ಗಮನಕ್ಕೆ ತಗೊಂಡ್ಬಂದಿದ್ದೇವೆ. ಇಂಥ ಒಂದು ಸಂದರ್ಭ ಇಂಥ ಒಂದು ಕಾರ್ಯಗಳು ನಡೀತಾ ಇದೆ ಅಂತ ಹೇಳಿ. ಸರ್, ಈಗ ಸ್ವಾಮೀಜಿಗಳ ಧ್ವನಿ ಹಿಂದೆ ಯಾರಿರ್ಬೋದು? ನೋಡಿ, ಅವರವರ ಸಮುದಾಯದ ಸ್ವಾಮೀಜಿಗಳು ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಆಗಬೇಕನ್ನೋ ಒಂದು ಆಶಾಭಾವನೆ ಇರುತ್ತೆ. ಅವ್ರು ಕೇಳಿರೋದ್ರಲ್ಲಿ ತಪ್ಪಿಲ್ಲ, ಬಟ್ ಅದಕ್ಕೆ ನಮ್ಮದು ವಿರೋಧ ಇಲ್ಲ. ಆದರೆ ಸಿದ್ದರಾಮಯ್ಯವರು ನಮ್ಮ ಒಂದು ಅಹಿಂದ ನಾಯಕರು ಸದೃಢವಾಗಿ ಒಳ್ಳೆಯ ಒಂದು ರೀತಿ ಒಳಗಡೆ 2013ರಿಂದ 2018 ತನಕ ಆಡಳಿತ ಮಾಡಿದ್ದಾರೆ. 2024 2023ರಿಂದ 2028 ತನಕ ಒಳ್ಳೆಯ ಒಂದು ಕಾರ್ಯಕ್ರಮನ ಕೊಡ್ತಾರೆ ಅಂತ ಹೇಳಿ ಆ ಒಂದು ನಂಬಿಕೆ, ಆ ಒಂದು ಭರವಸೆ ನಮಗೆ.